ನಮಸ್ಕಾರ ಸ್ವಾಮಿ. ಸ್ವಾಮಿ, ನನ್ನ ಮಗ ಇಂಜಿನಿಯರಿಂಗ್ ಓದ್ಬೇಕು ಅಂತಿದ್ದಾನೆ. ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಸ್ವಾಮಿ ಇವನಿಗೆ. ನೋಡಿ, ಅವನು ಹುಡುಕೊಂಡಿರೋದು ಉದ್ಧಾರ ಆಗೋ ದಾರಿನ. ಅದಕ್ಕೆ ಒದ್ದು ಬುದ್ಧಿ ಹೇಳ್ಬಾರ್ದು, ಬೆನ್ನ ಹಿಂದೆ ನಿಂತು ಪ್ರೋತ್ಸಾಹ ಕೊಡಬೇಕು. ನೀನೇನು ಹೆದರ್ಬೇಡಪ್ಪ. ಮುಂದಿನ ವಾರ ಬಾ, ಫೀಸ್ ದುಡ್ಡು ನಾನು ಕೊಡ್ತೀನಿ. ಚೆನ್ನಾಗಿ ಓದಿ ಮುಂದೆ ಬಾ. ಆಯ್ತು ಸರ್. ಇರ್ಲಿ, ಪರವಾಗಿಲ್ಲ. ಸ್ವಾಮಿ, ಹೋದ್ವಾರ ಬಂದಿದ್ವಿ, ನನ್ನ ಮಗಳಿಗೆ ಮದ್ವೆ ಗೊತ್ತಾಗಿದೆ. ಹಾ, ಹುಡುಗಿ ಹೆಸರೇನಂದ್ರಿ? ಲಕ್ಷ್ಮಿ. ಓ, ಲಕ್ಷ್ಮಿ. ಲಕ್ಷ್ಮಿ ಇದರಲ್ಲಿ ಸೀರೆ ಓಕೆ ಇದೆ, ಆಭರಣಗಳಿವೆ, ಮಾಂಗಲ್ಯ ಇದೆ. ತಗೋ, ಖರ್ಚು ದುಡ್ಡು. ತುಂಬಾ ಸಂತೋಷ ಸ್ವಾಮಿ, ಬರ್ತೀನಿ. ನಮಸ್ಕಾರ ಸ್ವಾಮಿ. 2 ವರ್ಷದ ಹಿಂದೆ ತಾವೇ ಮುಂದೆ ನಿಂತು ನನ್ನ ಮಗಳಿಗೆ ಮದುವೆ ಮಾಡಿಸಿದ್ರಿ. ಈಗ ಈ ಮಗುಗ್ ನೀವೇ ಹೆಸರಿಡಬೇಕು. ಏನ್ರಿ ಇದು? ಮಕ್ಕಳು ದೇವ್ರ ಸಮಾನ ರೀ. ದೇವ್ರ ಸಮಾನಾದ ಮಗುನ ನನ್ ಕಾಲ ಹತ್ರ ಇಡೋದಾ? ನೀವು ನಮ್ಮ ಪಾಲಿನ ದೇವರು ಸ್ವಾಮಿ. ತಪ್ಪು. ಮಾತ್ನಲ್ಲಿ ಗೆಲ್ಲೋನು, ಮನಸ್ಸನ್ನ ಗೆದ್ದೋನು ಆ ಮಹಾದೇವನೇ. ನಾನು ಮಾತ್ನಲ್ಲಿ ಗೆದ್ರೂ ಕೂಡ ಅವನೇ ಅಮ್ಮ ದೇವರು. ನಮ್ಮ ಪಾಲಿಗೆ ನೀವೇ ದೇವ್ರ ಸ್ವಾಮಿ. ನಮ್ಮ ಅಮ್ಮಗಿಗೆ ನೀವೇ ಹೆಸರಿಕ್ಬೇಕು. ಮುಗ್ಧ ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. ದೇವರ ಆಶೀರ್ವಾದ ನಮ್ಮ ಮೇಲೆ, ನನ್ನ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಆಶೀರ್ವಾದ ಈ ಮಗು ಮೇಲೆ ಸದಾ ಇರಬೇಕು. ಮಕ್ಕಳ ಮನಸ್ಸು ಶುಭ್ರವಾಗಿರೋದ್ರಿಂದ, ನಿರ್ಮಲವಾಗಿರೋದ್ರಿಂದ ಈ ಮಗುಗೆ ಶ್ವೇತಾ ಅಂತ ಹೆಸರಿಡಿ. ಓ ಭರತ್, ಅನಿತಾ, ನಾವು ಬರ್ತೀವಿ ಸ್ವಾಮಿ. ಒಳ್ಳೇದು. ಮತ್ತೆ ಬುದ್ಧಿ. ಸರಿ. ನಿಮ್ಮನ್ನೊಂದು ಮಾತು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಯಾಕೆಂದ್ರೆ ಇದು ನೀವು ಮಾಡ್ತಾ ಇರೋ ಜನಸೇವೆಗೆ ಸಂಬಂಧಪಟ್ಟ ವಿಷಯ. ಪರವಾಗಿಲ್ಲ, ಕೇಳು. ಎಲ್ರೂ ಬಿಟ್ಟು ಇರೋದ್ನೆಲ್ಲ ಇನ್ನೊಬ್ರು ಕೊಟ್ಟು ನಾಳೆ ನಿಮಗೇನಾದ್ರೂ ಬೇಕಾದ್ರೆ ಯಾರನ್ನ ಕೇಳ್ತೀರಾ? ಭರತ್, ನಾವು ಬರೋವಾಗ ಏನ್ ತಗೊಂಡ್ಬಂದ್ವಿ, ಹೋಗೋವಾಗ ಏನ್ ತಗೊಂಡೋಗ್ತೀವಿ? ಇವತ್ ನಂದು ಅನ್ನೋದು ನಿನ್ನೆ ಯಾರ್ದೋ ಆಗಿತ್ತು, ನಾಳೆ ಇನ್ಯಾರ್ದೋ ಆಗಬಹುದು. ಅದಕ್ಕೋಸ್ಕರ ನಾವು ಅದ್ರ ಮೇಲೆ ಆಸೆ ಪಡಬಾರ್ದು. ಆಗಿದ್ದೆಲ್ಲ ಒಳ್ಳೇದೇ ಆಯ್ತು, ಆಗ್ತಾ ಇರೋದೆಲ್ಲ ಒಳ್ಳೇದೇ ಆಗ್ತಿದೆ, ಆಗೋದೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಸುಮ್ಮನೆ ಬಿಡ್ಬೇಕು. ಭರತ್, ದೊಡ್ಡವ್ರು ಏನ್ ಹೇಳ್ತಾರೆ ಗೊತ್ತಾ? ಡೋಂಟ್ ಥಿಂಕ್ ಆಫ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ವೈ? ಬಿಕಾಸ್ ವಾಟ್ ಈಸ್ ಬೌಂಡ್ ಟು ಹ್ಯಾಪನ್ ವಿಲ್ ಹ್ಯಾಪನ್. ಮನುಷ್ಯ ಅಂದಮೇಲೆ ಒಂದಲ್ಲ ಒಂದ್ ದಿವಸ ಹೆಣವಾಗ್ತಾನೆ, ಆಮೇಲೆ ಮಣ್ಣಾಗ್ತಾನೆ. ಆದ್ರೆ ನಾವು ಅಮರರಾಗಬೇಕು. ಕಡೆ ಪಕ್ಷ ನೆರಳು ಕೊಡೋ ಮರವಾದ್ರೂ ಆಗಬೇಕು. ನನಗೆ ಅರ್ಥ ಆಗ್ಲಿಲ್ಲ. ಭರತ್, ನನ್ಗೊಂದು ಪದ್ಯ ಜ್ಞಾಪಕಕ್ಕೆ ಬರ್ತಿದೆ, ಕೇಳ್ತೀಯಾ? ತಮ್ಮ, ನೀನು ಅರಸನಾಗಬೇಡ, ಕತ್ತಿ ಹಿಡಿದು ರಕ್ತ ಕುಡಿಯಬೇಡ, ಬಳ್ಳಿಯಾಗು, ಬಳ್ಳಿಯಲ್ಲಿನ ಹೂವಾಗು, ಮರವಾಗು, ಬಡವನ ಮನೆಗೆ ಆಸರಿಯಾಗು, ನೀನೇನಾದರೂ ಆಗು, ಅಮರನಾಗು. ಒಟ್ನಲ್ಲಿ ನಿಮ್ಮ ಈ ಸಾಧನೆ ನಿಮ್ಮ ಹೆಸರನ್ನ ಇತಿಹಾಸದಲ್ಲಿ ಸೇರಿಸುತ್ತೆ. ಬೇಡ ಭರತ್, ಬೇಡ. ನಾನು ಇತಿಹಾಸದಲ್ಲಿ ಉಳಿಯೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯೋದಕ್ಕೆ ಆಸೆ ಪಡ್ತೀನಿ. ಯಾಕೆ ಅಂದ್ರೆ ಇತಿಹಾಸದಲ್ಲಿ ಗಾಂಧಿನೂ ಇದ್ದಾರೆ, ಗೋಡ್ಸೆನೂ ಇದ್ದಾನೆ. ಆದರೆ ಜನಸಮುದಾಯದ ಮನಸ್ಸಿನಲ್ಲಿ ಗಾಂಧಿ ಮಾತ್ರ ಉಳಿದಿದ್ದಾರೆ. ನಿಮ್ಮನ್ನ ಮಾತನಾಡಿ ಸೋಲ್ಸಕ್ಕಾಗಲ್ಲ ಮಾವ. ಬನ್ನಿ ಫಸ್ಟ್ ಊಟ ಮಾಡೋಣ.